ಟೀ ಶರ್ಟ್ ಮೇಲಿದ್ದ ಒಂದೇ ವಾಕ್ಯಕ್ಕೆ ಜಾಬ್ ಚಾನ್ಸ್ ಕಳೆದುಕೊಂಡ ಯುವತಿ. ಈ ವಿಡಿಯೋದಲ್ಲಿ ಇದರ ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಆಕೆಯನ್ನು ರಿಜೆಕ್ಟ್ ಮಾಡಿದ್ದು ಆಕೆ ಫಾರ್ಮಲ್ ಬಟ್ಟೆ ಹಾಕಿಲ್ಲ ಎಂದಲ್ಲ, ಅಥವಾ ಆಕೆ ಮೈ ಪ್ರದರ್ಶನ ಮಾಡಿದ್ದಾಳೆ ಎಂದು ಅಲ್ಲ. ಟೀ ಶರ್ಟ್ ಮೇಲಿದ್ದ ಆ ಒಂದು ವಾಕ್ಯಕ್ಕೆ ಕೆಲಸ ಕಳೆದುಕೊಂಡ ಯುವತಿ. ಅಮೆಜಾನ್ ಎಕ್ಸಿಕ್ಯೂಟಿವ್ ಹಂಚಿಕೊಂಡ ರೋಚಕ ಕತೆ ಇಲ್ಲಿದೆ ನೋಡಿ. ಟೀ ಶರ್ಟ್ ಮೇಲಿದ್ದ ಒಂದು ವಾಕ್ಯಕ್ಕೆ ಕೆಲಸಕ್ಕೆ ಸೆಲೆಕ್ಟ್ ಆಗದ ಯುವತಿ. ಅಮೆಜಾನ್ ಎಕ್ಸಿಕ್ಯೂಟಿವ್ ಹಂಚಿಕೊಂಡ ರೋಚಕ ಕತೆ ನೋಡುವುದಾದರೆ, ಕೆಲಸದ ಸಂದರ್ಶನ ಎಂದರೆ ನಾವೆಲ್ಲರೂ ತುಂಬಾನೇ ಸಿದ್ಧತೆ ಮಾಡಿಕೊಳ್ಳುತ್ತೇವೆ. ಉಡುಪು, ಮಾತುಗಾರಿಕೆ, ರೆಸ್ಯೂಮ್ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಎಂದು ಬಯಸುತ್ತೇವೆ. ಆದರೆ ಇತ್ತೀಚಿನ ಕೂಲ್ ಸಂಸ್ಕೃತಿಯಲ್ಲಿ ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸ ಅಥವಾ ವಿಚಿತ್ರವಾದ ಫ್ಯಾಷನ್ ಸೆನ್ಸ್ ಹೇಗೆ ಮುಳುವಾಗಬಹುದು ಎಂಬುದಕ್ಕೆ ಈ ಘಟನೆ ಒಂದು ಅತ್ಯುತ್ತಮ ಉದಾಹರಣೆ ಆಗಿದೆ. ಇನ್ನು ಮುಂಬೈ ಮೂಲದ ಅಮೆಜಾನ್ ಪ್ರೈಮ್ ವಿಡಿಯೋದ ಸೋಷಿಯಲ್ ಮತ್ತು ಎಡಿಟೋರಿಯಲ್ ಲೀಡ್ ಆಗಿರುವ ಭವಿಷ್ಯ ಜೈನ್ ಇತ್ತೀಚೆಗೆ ಲಿಂಕ್ಡ್ಇನ್ನಲ್ಲಿ ಹಂಚಿಕೊಂಡ ಒಂದು ವೃತ್ತಿಪರ ಅನುಭವ ಈಗ ಇಂಟರ್ನೆಟ್ನಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಕೇವಲ ಒಂದು ಟೀ ಶರ್ಟ್ ಮೇಲಿದ್ದ ಬರಹದಿಂದಾಗಿ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಹೇಗೆ ಕೆಲಸದ ಅವಕಾಶವನ್ನು ಕಳೆದುಕೊಂಡಳು ಎಂಬುದು ಈ ಕಥೆಯ ಸಾರಾಂಶವಾಗಿರುತ್ತದೆ. ಇನ್ನು ಪ್ರತಿಭೆ ಇದ್ದರೂ ಸಂದರ್ಶನದಲ್ಲಿ ರಿಜೆಕ್ಟ್. ಇದು ನೋಡುವುದಾದರೆ, ಭವಿಷ್ಯ ಜೈನ್ ತಮ್ಮ ತಂಡಕ್ಕೆ ಸೃಜನಾತ್ಮಕ ಮಾರ್ಕೆಟಿಂಗ್ ಪಾತ್ರಕ್ಕಾಗಿ ಅಭ್ಯರ್ಥಿಗಳನ್ನು ಹುಡುಕುತ್ತಿದ್ದರು. ಆ ಸಮಯದಲ್ಲಿ ಅವರಿಗೆ ಒಬ್ಬ ಯುವತಿಯ ಪ್ರೊಫೈಲ್ ಗಮನ ಸೆಳೆಯಿತು. ಆಕೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಜೊತೆ ಕೆಲಸ ಮಾಡಿದ ಅನುಭವ ಹೊಂದಿದ್ದಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ 50,000ಕ್ಕೂ ಹೆಚ್ಚು ಫಾಲೋವರ್ಸ್ ಹೊಂದಿದ್ದ ಪ್ರಭಾವಿಯಾಗಿದ್ದಳು. ಆಕೆಯ ರೆಸ್ಯೂಮ್ ನೋಡಿ ಭವಿಷ್ಯ ಅವರು ನಿಜಕ್ಕೂ ಪ್ರಭಾವಿತರಾಗಿದ್ದರು. ಆದರೆ ಸಂದರ್ಶನ ಆರಂಭವಾದ ಮೊದಲ ನಿಮಿಷದಲ್ಲೇ ಭವಿಷ್ಯ ಅವರ ಅಭಿಪ್ರಾಯ ಸಂಪೂರ್ಣವಾಗಿ ಬದಲಾಯಿತು. ಅದಕ್ಕೆ ಕಾರಣ ಆ ಯುವತಿಯ ಉಡುಪು. ಆಕೆ ಹಾಕಿದ್ದ ಟೀ ಶರ್ಟ್ ಮೇಲೆ ದೊಡ್ಡ ಅಕ್ಷರಗಳಲ್ಲಿ "ಐ ಆಮ್ ಟೂ ಹಾಟ್ ಫಾರ್ ಎ ಜಾಬ್", ನಾನು ಕೆಲಸ ಮಾಡಲು ಸಾಧ್ಯವಿಲ್ಲದಷ್ಟು ಸುಂದರಿ ಅಥವಾ ಹಾಟ್ ಆಗಿದ್ದೇನೆ ಎಂದು ಬರೆಯಲಾಗಿತ್ತು. ಈ ಬರಹವನ್ನು ಕಂಡ ಭವಿಷ್ಯ ಆಕೆಯೊಂದಿಗೆ ಮಾತುಕತೆ ಆರಂಭಿಸುವ ಮೊದಲೇ ಆಕೆಯನ್ನು ತಿರಸ್ಕರಿಸಲು ನಿರ್ಧರಿಸಿದರು. ಇನ್ನು ಇದು ಬಟ್ಟೆಯ ಪ್ರಶ್ನೆಯಲ್ಲ, ಜವಾಬ್ದಾರಿಯ ಪ್ರಶ್ನೆ. ಈ ಲಿಂಕ್ಡ್ಇನ್ನಲ್ಲಿ ಸುದೀರ್ಘವಾಗಿ ಬರೆದಿರುವ ಭವಿಷ್ಯ, ನಾನು ಆಕೆಯನ್ನು ರಿಜೆಕ್ಟ್ ಮಾಡಿದ್ದು ಆಕೆ ಫಾರ್ಮಲ್ ಬಟ್ಟೆ ಹಾಕಿಲ್ಲ ಎಂದಲ್ಲ, ಅಥವಾ ಆಕೆ ಮೈ ಪ್ರದರ್ಶನ ಮಾಡಿದ್ದಾಳೆ ಎಂದೂ ಅಲ್ಲ. ಇದು ಸಂದರ್ಭದ ತಿಳುವಳಿಕೆ ಮತ್ತು ವಿವೇಚನಾ ಶಕ್ತಿಯ ಪ್ರಶ್ನೆ. ನೀವು ಮದುವೆಗೆ ಸ್ವಿಮ್ ವೇರ್ ಹಾಕಿಕೊಂಡು ಹೋಗಲು ಸಾಧ್ಯವಿಲ್ಲ. ಹಾಗೆಯೇ ಜಿಮ್ಗೆ ಟಕ್ಸೆಡೋ ಹಾಕಿಕೊಂಡು ಹೋಗುವುದು ಎಷ್ಟು ಹಾಸ್ಯಾಸ್ಪದವೋ, ಸಂದರ್ಶನಕ್ಕೆ ಈ ರೀತಿಯ ಟೀ ಶರ್ಟ್ ಧರಿಸುವುದು ಅಷ್ಟೇ ತಪ್ಪು ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ಸಂದರ್ಶನಕ್ಕೆ ಬರುವಾಗ ನಿಮ್ಮ ಉಡುಪು ನಿಮ್ಮ ವೃತ್ತಿಪರತೆಯನ್ನು ಸಾರುತ್ತದೆ. ನಾನು ಈ ಕೆಲಸಕ್ಕಿಂತ ಶ್ರೇಷ್ಠಳಾಗಿದ್ದೇನೆ ಎಂಬ ಸಂದೇಶ ನೀಡುವ ಉಡುಪನ್ನು ಧರಿಸಿ ಬರುವುದು ಉದ್ಯೋಗದಾತರಿಗೆ ನೀಡುವ ತಪ್ಪು ಸಂದೇಶ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಫಸ್ಟ್ ಇಂಪ್ರೆಷನ್ ಈಸ್ ದಿ ಬೆಸ್ಟ್ ಇಂಪ್ರೆಷನ್ ನೋಡುವುದಾದರೆ, ಒಂದು ಸಂದರ್ಶನದಲ್ಲಿ
ನಿಮ್ಮ ಪ್ರಭಾವ ಬೀರಲು ನಿಮ್ಮ ಬಳಿ ಕೇವಲ 30 ನಿಮಿಷಗಳಿರುತ್ತವೆ. ಆ ಸಮಯದಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಮಾತ್ರವಲ್ಲ, ನಿಮ್ಮ ನಡೆ, ನುಡಿ ಮತ್ತು ನೀವು ಹಾಕಿಕೊಂಡಿರುವ ಬಟ್ಟೆಯೂ ನಿಮ್ಮ ಬಗ್ಗೆ ಮಾತನಾಡುತ್ತದೆ. ಆಕೆ ತನ್ನ ಟಿ-ಶರ್ಟ್ ಮೂಲಕ ತಾನು ಕೆಲಸಕ್ಕಿಂತ ದೊಡ್ಡವಳು ಎಂದು ಹೇಳುತ್ತಿದ್ದಳು. ಆಕೆ ಹೇಳಿದ್ದನ್ನು ನಾನು ಹಾಗೆಯೇ ನಂಬಿದೆ ಮತ್ತು ಆಕೆಗೆ ಕೆಲಸ ನೀಡಲಿಲ್ಲ ಎಂದು ಭವಿಷ್ಯ ಮಾರ್ಮಿಕವಾಗಿ ಹೇಳಿದ್ದಾರೆ. ನೆಟ್ಟಿಗರ ನಡುವೆ ಭಾರೀ ಚರ್ಚೆ. ಭವಿಷ್ಯ ಅವರ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ಕೆಲವರು ಭವಿಷ್ಯ ಅವರ ನಿರ್ಧಾರವನ್ನು ಬೆಂಬಲಿಸಿದ್ದು, ಕನಿಷ್ಠ ಜ್ಞಾನವಿಲ್ಲದ ಅಭ್ಯರ್ಥಿಗಳಿಗೆ ಇಂತಹ ಪಾಠ ಅಗತ್ಯ ಎಂದಿದ್ದಾರೆ. ಇನ್ನು ಕೆಲವರು ಆ ಯುವತಿಯ ಪರವಾಗಿ ಬ್ಯಾಟ್ ಬೀಸಿದ್ದು, ಅದೊಂದು ಕೇವಲ ಜೋಕ್ ಆಗಿರಬಹುದು, ಉಡುಪಿಗಿಂತ ಪ್ರತಿಭೆಗೆ ಬೆಲೆ ನೀಡಬೇಕಿತ್ತು ಎಂದು ವಾದಿಸಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಈ ಘಟನೆಯು ಕಾರ್ಪೊರೇಟ್ ಜಗತ್ತಿನಲ್ಲಿ ಫ್ಯಾಷನ್ ಮತ್ತು ವೃತ್ತಿಪರತೆ ನಡುವಿನ ತೆಳುವಾದ ಗೆರೆಯನ್ನು ನೆನಪಿಸಿದೆ. ನೀವು ಎಷ್ಟೇ ಪ್ರತಿಭಾವಂತರಾಗಿದ್ದರೂ ಸಂದರ್ಭಕ್ಕೆ ತಕ್ಕಂತೆ ನಡೆದುಕೊಳ್ಳುವುದು ನಿಮ್ಮ ವ್ಯಕ್ತಿತ್ವದ ಭಾಗವಾಗಿರಬೇಕು ಎಂಬುದು ಈ ಲೈಫ್ ಸ್ಟೈಲ್ ಸುದ್ದಿಯ ಸಾರಾಂಶವಾಗಿರುತ್ತದೆ. ಇನ್ನು ಇದೇ ರೀತಿಯ ಶಿಕ್ಷಣ ಮತ್ತು ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಅಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.